Greetings in the name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಈ ಭಾನುವಾರ ಆರಾಧನಾ ಕೂಟ ಎಬೆನೆಜರ್ ಮಿನಿಸ್ಟ್ರಿಯಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. John, chapter 14, verse 1. ಈ ದಿನ ನಾವು ಕಲಿಯಲಿರುವಂತಹ ಧ್ಯಾನ ಮಾಡಿರುವಂತಹ ವಾಕ್ಯ ಭಾಗ ಯಾವುದಂದ್ರೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ. Do not let your heart be troubled. Believe into God. Believe also into me. ನಿಮ್ಮ ಹೃದಯಗಳು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. After 3 years of ministry, it was time for Jesus Christ to leave this world. 3.5 ವರ್ಷಗಳಾದ ನಂತರ ಸೇವೆಯಲ್ಲಿ ಯೇಸು ಸ್ವಾಮಿ ಕೊನೆಯದಾಗಿ ಈ ಮಾತನ್ನ ಹೇಳಿ ಎಲ್ಲ ಶಿಷ್ಯಂದಿರಿಗೆ ಬಿಟ್ಟಿರುವುದನ್ನ ನಾವು ನೋಡ್ತೇವೆ. Jesus takes time to comfort the disciples while he is going to die on the cross. ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕಿಂತ ಮೊದಲು ಯೇಸು ಸ್ವಾಮಿ ಎಲ್ಲಾ ಶಿಷ್ಯಂದಿರನ್ನ ಉತ್ತೇಜಿಸುವುದನ್ನ ನಾವು ನೋಡಲ್ಪಡ್ತೀವಿ. ವಚನ ಮೂಲಕವಾಗಿ ಅವ್ರನ್ನ ಸಂತೈಸುವಂತಹ ಸ್ಥಿತಿಯನ್ನ Jesus Christ comforts the disciples, ignoring his troubles. ಈ ಲೋಕದಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳು, ಕಳವಳಗಳಿಂದ ನಾವು ಅವುಗಳನ್ನ ಸಂಪೂರ್ಣವಾಗಿ ಅವುಗಳ ಬಗ್ಗೆ ಯೋಚಿಸದೆ ಬಿಟ್ಟು ಬಿಡಿ ಅನ್ನೋದನ್ನ. In the garden of Gethsemane, Jesus was wrestling with God. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಆತನು ಪ್ರಾರ್ಥನೆ, ಹೆಚ್ಚು ಆಳವಾದ ಪ್ರಾರ್ಥನೆಯಲ್ಲಿ ಯೇಸು ದೇವರೊಂದಿಗೆ ಆತನ ಸಮಯ ಕಳೀತಾ ಇರುವಾಗ And he was going to be arrested by the temple police. ಅಲ್ಲಿದ್ದಂತಹ ಸೈನಿಕರುಗಳಿಂದ ಆತನನ್ನು ಅರೆಸ್ಟ್ ಮಾಡಲಾಯ್ತು. Many false accusations were raised against Jesus Christ. ಆತನಿಗೆ ತಪ್ಪಿಲ್ಲದಂತ ಅಪರಾಧಗಳನ್ನು ಹೊರಿಸಿ ಅವರು ಆತನ ಶಿಕ್ಷಿಸಲ್ಪಟ್ರು. He was subjected to false trials. ಅವರು ಎಲ್ಲಾ ತಪ್ಪಾದ ಕುಯುಕ್ತಿಗಳಿಂದ ಅವರು ಒಳಬಿದ್ರು. And he was to be crucified. ತಪ್ಪಿಲ್ಲದಿದ್ರು ಸಹ ಆತನನ್ನ ಶಿಲುಬೆಗೆ ಏರಿಸಿದ್ರು. In the midst of his agony, Jesus Christ was more concerned about the disciples. ಇಲ್ಲಿ ಆತನ ಆದೋದಂತ ಒಂದು ನೋವಿನ ಸ್ಥಿತಿಯಲ್ಲೂ ಸಹ ಆತನು ಶಿಷ್ಯಂದಿರಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ರು. Jesus wanted to comfort his disciples more than to his sufferings. ಆತನ ಕಷ್ಟದ ಸ್ಥಿತಿಗಿಂತಲೂ ಅಧಿಕವಾಗಿ ಶಿಷ್ಯಂದಿರನ್ನ ಸಂತೈಸುವಂತ ಮನಸ್ಸಿತ್ತು ಯೇಸು ಸ್ವಾಮಿಗೆ. He commanded the disciples to stop worrying. ಶಿಷ್ಯಂದಿರುಗಳು ನಾವು ಯೋಚಿಸುವಂತ ಚಿಂತೆಗಳಿಂದ ಅದರಿಂದ ಬಿಟ್ಟು ಬಿಡಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಸಂತೈಸ್ತಾ ಇದ್ರು. Let not your heart be troubled. ಈ ದಿನ ನಿಮ್ಮ ಹೃದಯವು ಸಹ ಕಳವಳಗೊಳ್ಳದೆ ಇರಲಿ. Jesus told them that he was going to prepare a place for them. ಯೇಸುಸ್ವಾಮಿ ಅವ್ರಿಗೆ ಹೇಳಿದ್ರು, ನಾನು ಈ ಲೋಕವನ್ನು ಬಿಟ್ಟು ಹೋಗ್ತೇನೆ, ನಿಮಗಾಗಿ ನಾನು ಅಲ್ಲಿ ಗುಡಾರವನ್ನು ಸಿದ್ಧ ಮಾಡ್ತಾ ಇದ್ದೀನಿ ಹೇಳಿದ್ರು. Jesus told them there are many abodes. ಅನೇಕ ಮನೆ ಗುಡಾರಗಳು ನಿಮಗೋಸ್ಕರ ನಾನು ಅಲ್ಲಿ ಹೋಗಿ ಸಿದ್ಧ ಮಾಡ್ತೀನಿ, ಸ್ಥಳವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳಿದ್ರು. Jesus said, in my father's house are many abodes. ನನ್ನ ತಂದೆಯ ಮನೆಯಲ್ಲಿ ಅನೇಕ ಸ್ಥಳ ಗುಡಾರಗಳಿವೆ, ಬಿಡಾರಗಳಿದೆ. He was going to prepare a place. ನಮಗೋಸ್ಕರ ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡೋದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. Jesus assured them that he was going to prepare a place for them. ನಾನು ನಿಮ್ಮೆಲ್ಲರಿಗಾಗಿ ಆ ಸ್ಥಳವನ್ನು ಸಿದ್ಧ ಮಾಡಿ ಮತ್ತೆ ತಿರುಗಿ ಬರ್ತೀನಿ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ. Jesus also told them that he would come again and receive them to himself, so that where Jesus was, they also would be. Verse 3. ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. And where I'm going, you know the way. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. And Thomas said to him, Lord, we do not know where you are going.
how can we know the way? ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ತೋಮನು ಆತನು ಸ್ವಾಮಿಗೆ, ನೀನು ಎಲ್ಲಿಗೆ ಹೋಗುತ್ತೀಯೋ ನನಗೆ ತಿಳಿಯದು. Jesus said, I am the way, the truth, and the life. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. Truth means Jesus was speaking about the reality of heaven. ಸತ್ಯದ ಅರ್ಥವೇನಂತಂದ್ರೆ ನಿಜವಾದ ಪರಲೋಕ ಏನು ಅನ್ನೋದನ್ನ ತಿಳಿಸಿಕೊಡುತ್ತದೆ. To prepare a way of salvation, Jesus had to sacrifice his life. ಯೇಸು ಕ್ರಿಸ್ತನು ತನ್ನ ಜೀವವನ್ನೇ ತ್ಯಾಗ ಮಾಡಬೇಕಾಯ್ತು. ಏಕೆಂದ್ರೆ ಆ ನಿತ್ಯ ಜೀವಕ್ಕೆ ನಾವು ಹೋಗಬೇಕಾದ್ರೆ He shed his blood to pay for our sins. ನಮ್ಮ ಎಲ್ಲಾ ಪಾಪದಕ್ಕೆ ಆತನು ಬೆಲೆ ಕಟ್ಟಬೇಕಾಯ್ತು. Jesus had to go to Calvary. ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಗೆ ಹೋಗ್ಬೇಕಾಯ್ತು. That was to lay his life for the human beings. ಎಲ್ಲ ಮನುಷ್ಯ ಕುಲಕ್ಕೆ ಆತನ ಜೀವವನ್ನೇ ಅರ್ಪಿಸಬೇಕಾಯ್ತು. In his body, Jesus was carrying the sin of the world. ಈ ಲೋಕದ ಎಲ್ಲ ಪಾಪಗಳನ್ನು ಆತನ ಶರೀರದಲ್ಲಿ ಆತನ ಒತ್ತಿ ಅದನ್ನ ತೀರಿಸಬೇಕಾಯ್ತು. ಅದರ ನಿಮಿತ್ತನೇ ಆತನ ತ್ಯಾಗಕ್ಕೆ ಒಪ್ಪಿಸಿಕೊಟ್ಟರು. And Jesus resurrected on the third day. ಮೂರನೇ ದಿವಸ ಯೇಸು ಸ್ವಾಮಿ ಪುನಃಸ್ಥಾನನಾದರು. Jesus also sent the Holy Spirit to transform the believers. ವಿಶ್ವಾಸಿಗಳ ಜೀವಿತವನ್ನು ರೂಪಾಂತರಗೊಳಿಸುವುದಕ್ಕಾಗಿ ಯೇಸು ಸ್ವಾಮಿ ಪವಿತ್ರಾತ್ಮ ದೇವರನ್ನು ನಮಗೆ ಸಹಾಯವಾಗಿ ಕಳಿಸಿದರು. We need to be filled with the Holy Spirit power. ನಾವೆಲ್ಲರೂ ಸಹ ಪರಿಶುದ್ಧಾತ್ಮ ದೇವರ ಶಕ್ತಿಯಿಂದ ತುಂಬಿಸಲ್ಪಡಬೇಕು. So this is how Jesus prepared the way to heaven. ಇದೇ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡಿದ್ದು ಪರಲೋಕಕ್ಕೆ ಹೋಗುವುದಕ್ಕೆ. So in the midst of his agony, Jesus was taking time to comfort his disciples. ಯೇಸು ಸ್ವಾಮಿ ಹಾದು ಹೋಗ್ತಿದ್ದಂತಹ ಕಷ್ಟದ ಸ್ಥಿತಿಯಲ್ಲೂ ಸಹ ಶಿಷ್ಯಂದಿರುಗಳನ್ನ ಸಂತೈಸುವುದಕ್ಕೆ ಮನಸ್ಸು ಮಾಡಿದ್ರು. Let not your heart be troubled. These are the comforting words of Jesus Christ. ಇದು ನಮ್ಮೆಲ್ಲರಿಗೂ ಸಹ ಸಂತೈಸುವಂತ ಮಾತಾಗಿದೆ. ಇದನ್ನು ನಾವು ಸಹ ತೆಗೆದುಕೊಳ್ಳೋಣ. The believers should be washed by the blood of Jesus Christ. ವಿಶ್ವಾಸಿಗಳಾದ ನಾವುಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀವಿ. And we must be sanctified by the Holy Spirit. ಪರಿಶುದ್ಧಾತ್ಮ ದೇವರಿಂದ ನಾವು ಸಂಪೂರ್ಣ ಶುದ್ಧೀಕರಣಗೊಂಡಿದ್ದೀವಿ. By his resurrection, Jesus justified and sanctified the believers. ಪುನಃಸ್ಥಾನವಾದಂತ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಶುದ್ಧೀಕರಣ ಮಾಡಿದ್ದಾರೆ, ನಮ್ಮನ್ನು ಶುದ್ಧತ್ವ ನೀಗಿಸಿದ್ದಾರೆ. This is how he prepared a place for the believers in heaven. ಪರಲೋಕದಲ್ಲಿ ಇದೇ ನಮಗೆ ಮಾರ್ಗವನ್ನು ಸಿದ್ಧ ಮಾಡಿದ್ದಾರೆ ದೇವರು. A sin that separated man and God. ಪಾಪವು ದೇವರನ್ನು ಮತ್ತು ಮನುಷ್ಯರನ್ನು ವಿಭಾಗಿಸಿತು. By his sacrificial death on the cross, the sin problem was cancelled by Jesus Christ. ಆತನ ಒಂದು ಸಂಪೂರ್ಣವಾದ ತ್ಯಾಗದ ನಿಮಿತ್ತವಾಗಿ ಆ ಎಲ್ಲ ಪಾಪ ಶಾಪಗಳು ತೆಗೆದುಹಾಕಲ್ಪಡ್ತು. Jesus said to them, I am the way and the truth and the life. ಯೇಸು ಸ್ವಾಮಿನೇ ಸ್ವತಃವಾಗಿ ಹೇಳಿದ್ರು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೀನಿ. Jesus said, no one comes to the Father except through me. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. Hebrews chapter 4 verse 16. ಇಬ್ರಿಯ 4:16 ವಚನಕ್ಕೆ ನಾವು ನೋಡಿಕೊಳ್ಳೋಣ. Let us therefore come forward with boldness to the throne of grace, that we may receive mercy and find grace for timely help. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನು ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. So Jesus had gone through all the trials in life just like the human beings. ಯೇಸು ಸ್ವಾಮಿ ನಾವು ಭಾವಿಸಿದ ಭಾವನೆಗಳ ನಿಮಿತ್ತವಾಗಿ ಆತನು ಭಾವನೆಗಳ ಒಳಗಾಗುವುದಿಲ್ಲ. It's because Jesus has been tempted in all respects like us.
ನಮ್ಮ ರೀತಿಯಲ್ಲಿ ಯೇಸು ಸ್ವಾಮಿ ಎಲ್ಲಾ ರೀತಿಯಲ್ಲಿ ಶೋಧನೆಗೆ ಒಳಪಟ್ರು. So when we cry out to God in our distress, Jesus will come and help us. ನಮ್ಮ ಒಂದು ಎಲ್ಲಾ ದುರ್ವ್ಯವಸ್ಥೆಗಳಲ್ಲಿ ಯೇಸು ಸ್ವಾಮಿನ ನಾವು ಕರೆಯುವುದಾದರೆ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ನಮ್ಮನ್ನ ಬಿಡಿಸ್ತಾನೆ. So we can come forward with boldness to the throne of grace. ನಾವು ಧೈರ್ಯವಾಗಿ ಕೃಪಾಸನದ ಮುಂದೆ ಬರೋಣ. We can receive peace that surpasses all understanding. ನಾವು ಗ್ರಹಿಕೆಗೂ ಮೀರಿದಂತಹ ಸಮಾಧಾನವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪಡಿಬಹುದು. You can receive the ability of Jesus Christ to overcome all the troubles of your life. ಈ ಲೋಕದಲ್ಲಿ ಎದುರಿಸುವಂತ ಎಲ್ಲಾ ಕಷ್ಟ ಸಮಸ್ಯೆಗಳನ್ನು ನಾವು ಜಯಿಸುವುದಕ್ಕೆ ಯೇಸು ಕ್ರಿಸ್ತನಿಂದ ಸಾಮರ್ಥ್ಯವುಳ್ಳವರಾಗುವಂತೆ ನಾವು ಆತನ ಬಳಿಗೆ ಬರೋಣ. In Jesus Christ we have timely help. ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಸಂಪೂರ್ಣ ಆರೋಗ್ಯವಿದೆ. So Jesus encouraged the believers and the disciples not to be troubled in their heart. ಹೃದಯದಲ್ಲಿ ಕಳವಳಗೊಳ್ಳದೆ ವಿಶ್ವಾಸಿಗಳಾದ ನಾವುಗಳು ಅದೇ ರೀತಿ ಶಿಷ್ಯರುಗಳು ನಾವು ಕಳವಳ ಪಡಬಾರದು. ನಾವು ಆತನ ಮೇಲೆ ನಂಬಿಕೆ ಇಡಬೇಕು. May the Lord bless you all with these words. Amen.